ಒಂದು ನಿಮಿಷ ಬಂದಿದೆ. ಇವತ್ತು ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಕೌನ್ಸಿಲರ್ ಆಗಬೇಕಾಗಲಿ ಅಥವಾ MLA ಆಗಬೇಕಾಗಲಿ ಅಥವಾ ಮಿನಿಸ್ಟರ್ ಆಗಬೇಕಾಗಲಿ ಒಬ್ಬ ಚೀಫ್ ಮಿನಿಸ್ಟರ್ ಆಗಬೇಕಾದ್ರೂ ಒಬ್ಬ ಎಲೆಕ್ಷನ್ನು ಇಲ್ಲದೆ ಮಾಡೋಕ್ಕಾಗಲ್ಲ. ಜೊತೆಗೆ ಒಬ್ಬ ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಮೆಜಾರಿಟಿ ಬೇಕು, ಅದ್ರ ಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಬೋದು. ಆದರೆ ಒಬ್ಬ ಆರ್ಡಿನರಿ ಮನುಷ್ಯ ಇವತ್ತು ಒಬ್ಬ ಕಾಮನ್ ಮ್ಯಾನು ಒಂದು ಸರ್ಕಾರದ ಮೇಲೆ ಒಂದು ಪ್ರೆಜರ್ ತೊಗೊಂಬಂದು ಅವನು ಯಾವ ರೀತಿ ಚೀಫ್ ಮಿನಿಸ್ಟರ್ ಆಗ್ತಾನೆ ಅನ್ನೋದೇ ಒಂದು ಥೀಮ್ ಇದೆ. ಅದಾದಮೇಲೆ ಏನು ಮಾಡ್ತಾನೆ ಅನ್ನೋದು. ಅಲ್ಲಲ್ಲ, CM ಆಗಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಸಾಮಾನ್ಯವಾಗಿ. ಅದು ಸುಲಭ ಅಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ನಾನು CM ಆದರೆ ಏನು ಮಾಡ್ಬೋದು ಅನ್ನೋದು ಕನಸು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ಒಂದು ಕನಸು ಏನೋ ಒಬ್ಬ ನಾರ್ಮಲ್ ಮನುಷ್ಯನಿಗಿರುವಂಥ ಕನಸು ಏನಿದೆ ಅನ್ನೋದನ್ನ ನಾವು ತೋರಿಸಿದ್ದೀವಿ ಮೇಡಮ್. ನೀವು ಕತೆ ಅಲ್ಲ, ಇವತ್ತಿನ ಸಮಾಜದಲ್ಲಿ ಯಾವುದೇ ಒಂದು ಪಕ್ಷ ಬಂದರೂ ಕೂಡ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿದೆ. ಆದರೆ ಇವಾಗ ಎಕ್ಸಾಂಪಲ್ಲು ತಮಿಳ್ನಾಡು ತಗೊಳ್ಳಿ, ವಿಜಯ್ ತೊಗೊಂಡಾಗ ಅವರು ಒಬ್ಬರು ಕಾಮನ್ ಮ್ಯಾನ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ಜನ ಮನ್ನಣೆಯನ್ನು ಗಳಿಸಿ ಸಡನ್ನಾಗಿ ಅವರು ಎಲೆಕ್ಷನ್ನಲ್ಲಿ ನಿಂತು ವಿನ್ ಆದರು. ವಿನ್ ಆದಮೇಲೆ ಕೆಲವು ಜನ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾ ಇದ್ದಿದ್ರಲ್ಲ, ಏನ್ರಿ ಮಾಡ್ತಾರೆ ಇವರೆಲ್ಲ ಒಂದು ಸೀಟು ತೊಗೊಳಕ್ಕಾಗಲ್ಲ, ಇವ್ರ ಕೈಲಿ ಏನಾಗುತ್ತೆ ಅನ್ನೋದು ಪ್ರಚಾರಗಳಿತ್ತು ಯಾವುದೋ ಬೇರೆ ಬೇರೆ ಪಕ್ಷದವ್ರದ್ದು. ಅದಾದಮೇಲೆ ಅವರು ಭಾಳ ಲೀಡಿಂಗಲ್ಲಿ ಅವರು ಬಂದರು. ಲೀಡಿಂಗಲ್ಲಿ ಬಂದಮೇಲೆ ಅವ್ರು ಏನು ಮಾಡ್ತಾರೆ, ಅವ್ರಿಗೇನು ಅನುಭವ ಇಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ. ಆದರೆ ಇಷ್ಟು ವರ್ಷ ರಾಜಕೀಯದಲ್ಲಿ ಏನು ಅನುಭವ ಇದ್ದು ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ವೋ ಅದನ್ನು ಇವರು ಮಾಡಿ ತೋರಿಸಿದ್ದಾರೆ. ಹಂಗಾಗಿ ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಒಂದಲ್ಲ ಒಂದು ರೀತಿಯಲ್ಲಿ ಆಸೆ ಇರುತ್ತೆ, ಅವ್ನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರುತ್ತೆ. ಚಾನ್ಸ್ ಸಿಕ್ಕಿದಾಗ ಅವ್ನು ಏನು ಮಾಡ್ತಾನೆ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಈ ಕಡೆ ಈಗ ಸ್ಟಾರ್ಟ್ ಆಗ್ತಾ ಇರೋದು 2 ಗಾಡಿ ಬಿಟ್ಟಿದ್ದೀವಿ ಮೇಡಮ್. ಈಗ ಒಂದು ಗಾಡಿ ಬಿಟ್ಟಿದ್ದೀವಿ, ಇನ್ನೊಂದು 15 ಡೇಸ್ ಆದಮೇಲೆ ಇನ್ನೊಂದು ಗಾಡಿ ರನ್ ಆಗುತ್ತೆ. ಈ ಕಡೆ ತುಮಕೂರು, ಸಿರಾ, ಈ ಕಡೆ ದಾವಣಗೆರೆ, ರಾಣಿಬೆನ್ನೂರು, ರಾಯಚೂರು, ಗದಗ, ಬಾದಾಮಿ, ಆಮೇಲೆ ಬಳ್ಳಾರಿ, ಈ ಸರೌಂಡಿಂಗಲ್ಲಿ ಎಲ್ಲ ಫುಲ್ಲು ಒಂದು ರೋಡ್ ಹೋಗುತ್ತೆ. ಮತ್ತು ಇನ್ನೊಂದು ವೆಹಿಕಲ್ ಬಂದು ಈ ಕಡೆ ನೆಲಮಂಗಲ, ಕುಣಿಗಲ್ಲು, ಅದು ಮದ್ದೂರು, ರಾಮನಗರ, ಈ ಕಡೆ ಬಿಡದಿಯಿಂದ ಸ್ಟಾರ್ಟ್ ಮಂಡ್ಯ, ಚಾಮರಾಜನಗರ, ಮೈಸೂರು, ಮಂಗಳೂರು, ಈ ಕಡೆ ನಂಜನಗೂಡು, ಈ ಕಡೆ ಎಲ್ಲ ಒಂದು ಗಾಡಿ ಕವರ್ ಮಾಡ್ತಾ ಇದೆ. ಈ ಒಂದು ಏನಂದರೆ ಈ ಸಿನಿಮಾದಲ್ಲಿ ಏನು ಅಂತ ಅಂದರೆ ಸಾಮಾನ್ಯವಾಗಿ ಒಂದು ಹೊಸತನ ಇದೆ, ಪ್ರತಿಯೊಬ್ಬರು ಕೂತ್ಕೊಂಡು ನೋಡುವಂಥದ್ದು. ಈ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ನಾವು ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ಯಾಕೆಂದರೆ ನಾವು ಮಾಡಿದ ಅಡುಗೆ ನಮ್ಗೆ ಇಷ್ಟ ಆದ್ರೇ ಇನ್ನೊಬ್ರಿಗೆ ಬಡ್ಸೋಕ್ಕೆ ಸಾಧ್ಯ. ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆಯವ್ರಿಗೆ ಏನೇ ಮಾಡಿ ಬಲವಂತವಾಗಿ ಬಡಿಸಿದ್ರು ಅವ್ರು ಯಾರೂ ತಿನ್ನೋದಿಲ್ಲ, ಅದು ಗೊತ್ತೇ ಇದೆ. ಹಂಗಾಗಿ ನಮ್ಮ ಮಟ್ಟಿಗೆ ನಮಗೆ ಕಾನ್ಫಿಡೆನ್ಸ್ ಇದೆ, ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಆದರೆ ಒಂದು ನಿಮಿಷ ಕೂಡ ಆ ಕಡೆ ಈ ಕಡೆ ಅಲ್ಲಾಡ್ದಂಗೆ ಸಿನಿಮಾನ ನೋಡ್ಬೋದು. ಅದು ಏನೋ ಒಂದು ಆಡಿಯನ್ಸ್ ಬಂದು ಅದು ನೋಡಿದಾಗಲೇ ಮೌತು ಪಾಸ್ ಆದಾಗಲೇ ಅದು ಒಂದು ಸಿನಿಮಾ ಕ್ಲಿಕ್ ಆಗಬೇಕಾದ್ರೆ
ಯಾಕೆಂದರೆ ಇವತ್ತು ಎಲ್ರಿಗೂ ಗೊತ್ತಿದೆ ಸಿನಿಮಾ ಪ್ರಚಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ. ಈಗ ಏನೋ ಟ್ಯಾಕ್ಸಿಕ್ ಏನು ಬಂದಿದೆಯೋ, ಈಗ ಸಿನಿಮಾ ಯಾರೂ ಬರಲ್ಲ ಅಂತಾರೆ ನೋಡಿ, ಅವ್ರು ಸುಮ್ಮನೆ ಜನಸಾಗರನೇ ಇದೆ. ಯಾಕೆಂದರೆ ಅವರ ಒಂದು ಅಭಿಮಾನ ಇರ್ಬೋದು, ಜೊತೆಗೆ ಅವ್ರು ಏನು ಮಾಡಿದ್ದಾರೆ ಅಂತ ನೋಡೋದಕ್ಕಾದ್ರೂ ಜನ ಬರ್ತಾರೆ. ಹಾಗೆ ಒಂದು ಹೊಸತನ ಇದ್ದು, ಹೊಸ ಕಥೆ ಇದ್ದು, ಥೀಮ್ ಚೆನ್ನಾಗಿದ್ದರೆ ಖಂಡಿತ ಎಲ್ಲರೂ ಬರ್ತಾರೆ, ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಹಾಗಾಗಿ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿರೋದ್ರಿಂದ ಏನು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಬಂಡೆ ಕಾಳಮ್ಮ ಅವರ ಆಶೀರ್ವಾದದಿಂದ ಇವತ್ತು ಪ್ರಚಾರ ಪ್ರಾರಂಭ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಕೂಡ ತುಂಬ ಮುಖ್ಯ. ದಯವಿಟ್ಟು ನಿಮ್ಮ ಸಪೋರ್ಟು ಕೂಡ ನಮಗೆ ಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಿಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.